ದೇಶದಲ್ಲಿ ಭ್ರಷ್ಟಾಚಾರ ರೌದ್ರ ನರ್ತನವನ್ನ ಆಡ್ತಾ ಇದ್ದಾಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ದೊಡ್ಡ ಕಾಳಗವೇ ನಡೀತಾ ಇತ್ತು. ಇದೇ ಸಂದರ್ಭದಲ್ಲಿ ಪೊರಕೆ ಹಿಡಿದು ಪುಟಿದೆದ್ದಂತಹ ಮತ್ತೊಂದು ಪಕ್ಷ ಅಂದ್ರೆ ಅದು ಆಮ್ ಆದ್ಮಿ ಪಕ್ಷ. ಈ ಆಮ್ ಆದ್ಮಿ ಪಕ್ಷದ ಚುಕ್ಕಾಣಿಯನ್ನ ಹಿಡಿದವರು 70ನೇ ವರ್ಷದಲ್ಲೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಡಲಿಕ್ಕೆ ಬೀದಿಗೆ ಇಳಿದು ಅನ್ನ ನೀರನ್ನ ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಸೆಟೆತು ನಿಂತಹ ಆಧುನಿಕ ಗಾಂಧಿ ಅಂತಾನೆ ಪ್ರಸಿದ್ಧಿ ಪಡೆದಂತಹ ಅಣ್ಣಾ ಹಜಾರೆಯ ಗರಡಿಯಲ್ಲಿ ಬೆಳೆದಂತಹ ಅರವಿಂದ ಕೇಜ್ರಿವಾಲ್. ಈ ಅರವಿಂದ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷದ ಚುಕ್ಕಾಣಿಯನ್ನ ಹಿಡಿತಾರೆ. ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಡ್ತೀವಿ ಅಂತ ಪೊರಕೆಯನ್ನ ಹಿಡಿದು ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ದೊಡ್ಡ ಮಟ್ಟದ ಒಂದು ಸೂಚನೆ ಕೊಡ್ತಾರೆ, ಎಚ್ಚರಿಕೆಯನ್ನು ಕೊಡ್ತಾರೆ. ಆದ್ರೆ ಇವತ್ತು ಅದೇ ಅರವಿಂದ ಕೇಜ್ರಿವಾಲ್ ಭ್ರಷ್ಟಾಚಾರದ ವಿಚಾರದಲ್ಲಿ ತಿಹಾರ್ ಜೈಲನ್ನ ಅನುಭವಿಸಿ ಈಗ ಮತ್ತೆ ಬಂದಿದ್ದಾರೆ. ಈಗ ಬಂದಂತ ನಂತರ ಸಿಎಂ ಪೋಸ್ಟ್ಗೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೇ ಈ ಹೊತ್ತಿನ ವಿಶೇಷ ಕೇಜ್ರಿ ಮೈಂಡ್ ಗೇಮ್. ನಾನು ರಾಜಕೀಯದಲ್ಲಿ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ತಿರುವು ಪಡೆದುಕೊಳ್ತಾ ಇರ್ತದೆ. ಈಗ ರಾಜೀನಾಮೆಯ ಘಟ್ಟಕ್ಕೆ ಬಂದು ನಿಂತಿದೆ. ಹಾಗಾದ್ರೆ ಅರವಿಂದ ಕೇಜ್ರಿವಾಲ್ ರಾಜೀನಾಮೆ ಕೊಡ್ತಾ ಇರೋದಾದ್ರೂ ಯಾಕೆ? ಜನರ ಆಶೀರ್ವಾದವನ್ನ ಪಡೆದು ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮುಂದೆ ಅವರು ಸಿಎಂ ಆಗ್ತಾರಾ ಅಥವಾ ಬೇರೆ ಯಾರಾದ್ರೂ ಸಿಎಂ ಆಗ್ತಾರಾ? ಬಹಳ ಕುತೂಹಲ ಕೆರಳಿಸ್ತಾ ಇದೆ. ರಾಷ್ಟ್ರದ ಚುಕ್ಕಾಣಿಯನ್ನ ಹಿಡಿದಿರುವಂತಹ, ರಾಷ್ಟ್ರ ರಾಜಧಾನಿಯ ಚುಕ್ಕಾಣಿಯನ್ನ ಹಿಡಿದಿದ್ದಂತಹ ಅರವಿಂದ ಕೇಜ್ರಿವಾಲ್ಗೆ ಜನ ಮತ್ತೆ ಆಶೀರ್ವಾದ ಮಾಡ್ತಾರಾ? ಇದ್ರ ಬಗ್ಗೆ ಸಾಕಷ್ಟು ಸವಿಸ್ತಾರವಾದಂತಹ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ, ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇವತ್ತು ಆಮ್ ಆದ್ಮಿ ಪಕ್ಷದ ರಾಜ್ಯ ವಕ್ತಾರರಾಗಿರುವಂತಹ ಡಾಕ್ಟರ್ ದಿನೇಶ ಹೇರೋಹಳ್ಳಿ ಅವರು ಬಂದಿದ್ದಾರೆ. ಅವ್ರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಡಾಕ್ಟರ್ ದಿನೇಶ ಹೇರೋಹಳ್ಳಿ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಜೊತೆಗೆ ನಮ್ಮ ವಾಹಿನಿಯ ಮುಖ್ಯ ಸಂಪಾದಕರಾಗಿರುವಂತಹ ಪಿ ರಾಜೇಂದ್ರ ಅವರಿದ್ದಾರೆ. ರಾಜೇಂದ್ರ ಅವರೇ, ತಮಗೂ ಕೂಡ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನಾವು ಮೊದಲನೇದಾಗಿ ಡಾಕ್ಟರ್ ದಿನೇಶ್ ಅವ್ರ ಹತ್ರ ಹೋಗೋಣ. ದಿನೇಶ್ ಅವರೇ, ಮುಖ್ಯವಾಗಿ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ತಿಹಾರ್ ಜೈಲನ್ನ ಅನುಭವಿಸಿ ಮತ್ತೆ ಈಗ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬರ್ತಾ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಬಂದಿದ್ದಾರೆ. ಆಲ್ರೆಡಿ ಅವರಿಗೆ ಯಾವುದೇ ಪೇಪರಿಗೂ ಕೂಡ ಸಹಿ ಮಾಡಂಗಿಲ್ಲ. ಅವರು ಸಿಎಂ ಹುದ್ದೆಯಲ್ಲಿ ಇದ್ರೂ ಕೂಡ ಒಂಥರ ಹಲ್ಲು ಕಿತ್ತಿರುವ ಹಾವಿನ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಅಧಿಕಾರ ಇಲ್ಲ ಅವರಿಗೆ. ಆದ್ರೆ ನಾನು ಚುನಾವಣೆಯನ್ನ ಎದುರಿಸ್ತಾ ಇದ್ದೀನಿ ಅಂತಾರೆ. ಅರವಿಂದ್ ಕೇಜ್ರಿ ಅವರ ಹೊಸ ಲೆಕ್ಕಾಚಾರ ಮೈಂಡ್ ಗೇಮ್ ಏನು ಅಂತ ದಿನೇಶ್ ಅವರೇ? ಇದು ಮೈಂಡ್ ಗೇಮ್ ಏನಿಲ್ಲ. ಏನಂದ್ರೆ ಜನರು ಸಂಪೂರ್ಣ ಬಹುಮತ ಕೊಟ್ಟಿದ್ರು ಆಮ್ ಆದ್ಮಿ ಪಕ್ಷಕ್ಕೆ. ಮತ್ತೆ ಒಂದು ಸುಭದ್ರ ಆಡಳಿತ ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ರು ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿಯಲ್ಲಿ. ಈ ಜೊತೆಗೆ ನಾವು ಸಾಮಾನ್ಯ ಆಡಳಿತ ಕೊಡಲಿಲ್ಲ, ಇಡೀ ದೇಶಕ್ಕೆ ಮಾದರಿಯಾದಂಥ ಆಡಳಿತ ಕೊಟ್ಟು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಮತ್ತು ವಾಟರ್ ಆಗಿರ್ಬೋದು, ಪ್ರತಿಯೊಂದನ್ನು ಒಂದು ಎಫೆಕ್ಟಿವ್ನೆಸ್ ಅಲ್ಲಿ ಕೊಟ್ಟಿದ್ದೀವಿ. ಒಂದು ಬಡ ಮಕ್ಕಳಿಗೆ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ನ ಕೊಟ್ಟರು. ಮತ್ತು ಫ್ರೀ ಆಫ್ ಕಾಸ್ಟ್ ಹೆಲ್ತ್, ಈವನ್ ಅದು 10 ಲಕ್ಷ ಆಗ್ಬೋದು, 20 ಲಕ್ಷ ಆಗ್ಬೋದು, ವಿತೌಟ್ ಲಿಮಿಟ್. ಇದನ್ನೆಲ್ಲ ಸಹಕಾರಗೊಳಿಸಿದ್ದು ಅರವಿಂದ್ ಕೇಜ್ರಿವಾಲ್. ಇದನ್ನ ಫ್ರೀ ಬಸ್ ಕೊಟ್ರಿ, ಫ್ರೀ ಬಸ್ ಇದ್ದ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಪ್ರತಿಯೊಂದನ್ನು ಕೊಟ್ಟಿದ್ದೀವಿ. ಈ ಎಲ್ಲಾನು ಕೊಡೋದ್ರ ಜೊತೆಗೆ ಭ್ರಷ್ಟಾಚಾರನೂ ವಿರುದ್ಧನೂ ಹೋರಾಟ ಮಾಡ್ಕೊಂಡೇ ಬಂದು ಅದನ್ನ ಪ್ರತಿ ಹಂತದಲ್ಲೂ ನಮ್ಮನ್ನ ಸಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಅಧಿಕಾರಿಗಳ ವರ್ಗಾವಣೆನ ಕಿತ್ಕೊಂಡ್ರು ಫಸ್ಟು. ಅದಾದ ನಂತರ ವರ್ಗಾವಣೆನ ಸುಪ್ರೀಂ ಕೋರ್ಟ್, ಹೈಕೋರ್ಟಲ್ಲಿ ಹೋಗಿ ನಾವು ವರ್ಗಾವಣೆ ಮಾಡ್ಬೋದೋ ಒಬ್ಬ ಮುಖ್ಯಮಂತ್ರಿ ಅಂತ ಕೊಟ್ಟ ಮೇಲೆ ಮತ್ತೆ ಇವರು ಸುಗ್ರೀವಾಜ್ಞೆ ಹೊರಡಿಸ್ತಾರೆ. ಸುಗ್ರೀವಾಜ್ಞೆ ಹೊರಡಿಸಿ ಎಲ್ಲದಕ್ಕೂ ಲೆಫ್ಟಿನೆಂಟ್ ಗವರ್ನರ್ ಅಂತ ಹೇಳ್ತಾರೆ. ಅಂದ್ರೆ ಪ್ರಜಾಪ್ರಭುತ್ವನೇ ನಾಶ ಮಾಡಕ್ ಹೊರಟ್ರು. ಅಂದ್ರೆ ಜನಗಳು ಆರಿಸಿ ಕಳಿಸಿದಂತ ಮುಖ್ಯಮಂತ್ರಿಗೆ ಒಬ್ಬ ಅಧಿಕಾರಿಯನ್ನ ವರ್ಗಾವಣೆ ಮಾಡುವಂತ ಪವರ್ನ ಕಿತ್ಕೊಳ್ತಾರೆ. ಸಿಎಂ ಆಫೀಸಲ್ಲಿ ಕೆಳ ಹಂತದ ಅಧಿಕಾರಿಗಳು ಏನಾದ್ರು ಭ್ರಷ್ಟಾಚಾರ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ದಂಗೆ ಮಾಡ್ತಾರೆ. ಈ ಎಲ್ಲ ಪ್ರೆಷರ್ನ ಒಬ್ಬ ವ್ಯಕ್ತಿ ಮೇಲೆ ಇಡ್ತಾರೆ. ಪದೇ ಪದೇ CBI ಅಂತ ಇವುಗಳನ್ನ ಮನೆ ಮೇಲೆ ರೈಡ್ ಮಾಡ್ತಾರೆ. ಕೊನೆಗೆ ಏನು ಸಿಗಲ್ಲ. ಏನು ಸಿಕ್ಕಿಲ್ಲ ಅಂದಾಗ ಇವ್ರು ಏನ್ ಮಾಡ್ತಾರೆ, ಒಂದು ಸುಳ್ಳು ಆರೋಪವನ್ನ ಹೊರಿಸಿ ಮುಖ್ಯಮಂತ್ರಿನ ಜೈಲಿಗೆ ಕಳಿಸ್ತಾರೆ. ಇದಕ್ಕೆ ಮುಂಚೆ ನೀವು ನೋಡಿರ್ಬೋದು, ಲೆಫ್ಟಿನೆಂಟ್ ಗವರ್ನರೇ ಸುಪ್ರೀಂ ಅನ್ನುವಂತ ಒಂದು ಕಾನೂನು ತರ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ಇದು ಸುಗ್ರೀವಾಜ್ಞೆ ಹೊರಡಿಸ್ತಾರೆ. ಅದನ್ನ ಲೋಕಸಭೆ ಮತ್ತೆ ರಾಜ್ಯಸಭೆಗಳಲ್ಲಿ ಪಾಸ್ ಮಾಡ್ತಾರೆ ಬಿಲ್ನ. ಈ ಬಿಲ್ ಪಾಸ್ ಮಾಡಿ ಸಂಪೂರ್ಣ ಅಲ್ಲೇ ಅರ್ಧ ಸಿಎಂ ಪವರ್ನ ಕಿತ್ಕೊಳ್ತಾರೆ. ಅದಾದ ನಂತರನೂ ಕೂಡ ಎಫೆಕ್ಟಿವ್ನೆಸ್ ಆಫ್ ಗವರ್ನೆನ್ಸ್ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಇನ್ನು ದೊಡ್ಡ ದೊಡ್ಡ ಸ್ಕೂಲ್ಗಳು, ಹಾಸ್ಪಿಟಲ್ಗಳು ತಲೆ ಎತ್ತುತ್ತೆ. ಇದನ್ನ ಸಹಿಸಲಾಗದೆ ಕೊನೆಗೆ
ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಸುಳ್ಳು ಕೇಸ್ನಲ್ಲಿ ಒಳಗೆ ತಳ್ಳಿ ಈ ಮನುಷ್ಯ ಪ್ರಾಮಾಣಿಕತೆಯನ್ನ ಕ್ವಶನ್ ಮಾಡಬೇಕು ಜನ, ಅಪ್ರಾಮಾಣಿಕ ಅಂತ ಜನರು ತಿಳ್ಕೋಬೇಕು ಅಂತ ಹೇಳಿ ಕೊನೆಗೆ ಜೈಲಿಗೆ ಹಾಕಿ, ಕೊನೆಗೂ ಕೂಡ ನಿಮ್ಗೆ ಇತ್ತೀಚೆಗೆ ನಿಮ್ಗೆ ಬೆಂಗಳೂರಿಗೆ CJI ಅವ್ರು ಬಂದಿದ್ರು, ಚಂದ್ರಚೂಡ್ ಅವರು ನ್ಯಾಷನಲ್ ಲಾ ಕಾಲೇಜ್ಗೆ. ಅಲ್ಲೂ ಕೂಡ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಬೇಲಬಲ್ ಕೇಸ್ಗಳಿಗೂ ಕೂಡ ಲೋವರ್ ಕೋರ್ಟ್ ಅಲ್ಲಿ ಬೇಲ್ ಕೊಡ್ತಾ ಇಲ್ಲ. ದೇ ಆರ್ ಪಾಸಿಂಗ್ ಆಲ್ ದ ಕೇಸಸ್ ಟುವರ್ಡ್ಸ್ ದ ಸುಪ್ರೀಂ ಕೋರ್ಟ್. ಅಲ್ಲಿ ತನಕ ವ್ಯಕ್ತಿಗಳನ್ನ ಜೈಲಲ್ಲಿ ಇಟ್ಟು ಅವ್ರುಗಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಕಳವಳನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅದು ಬೇರೆ ಯಾರು ಅಲ್ಲ, ಸುಪ್ರೀಂ ಕೋರ್ಟ್. ಅಂದ್ರೆ ಈ ಎಲ್ಲಾ ಬೆಳವಣಿಗೆಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ನಮಗ್ ಗೊತ್ತಾಗೋದು ಒಂದೇ, ಈ ದೇಶದಲ್ಲಿ ಒಂದು ಸರ್ವಾಧಿಕಾರಿ ಧೋರಣೆ ತಲೆ ಎತ್ತುತ್ತಾ ಇದೆ. ಯಾವುದೇ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು ಒಂದು ಎಫೆಕ್ಟಿವ್ ಆಫ್ ಗವರ್ನೆನ್ಸ್ ಕೊಡ್ತಾ ಇದ್ದಾರೆ, ಒಂದು ಪ್ರಾಮಾಣಿಕ ಗವರ್ನೆನ್ಸ್ ಮಾಡ್ತಾ ಇದ್ದಾರೆ, ಒಂದು ಜನರ ಹಿತ ಕಾಯ್ತಾ ಇದ್ದಾರೆ ಅಂದಾಗ ಈ BJP ಅಂತ ಪಕ್ಷಗಳಿಗೆ ಏನಾಗಿದೆ, ಇಂಥವ್ರನ್ನ ಮುಗಿಸಬೇಕು ಅನ್ನೋದೇ ಅವರ ಅಜೆಂಡಾ ಆಗಿರೋದ್ರಿಂದ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಿಗಟ್ಟಿದ್ದಲ್ದೆ ಮತ್ತೆ ಅವ್ರನ್ನ ರಿಲೀಸ್ ಆದ್ರೂ ಕೂಡ ಅವ್ರಿಗೆ ಯಾವುದೇ ಪವರ್ ಇಲ್ದಂಗ್ ಮಾಡಿದ್ದಾರೆ. ಇದಂತೂ ಒಂದು ಪವರ್ ಇಲ್ದಂಗ್ ಮಾಡಿದ್ ಯಾರು? ಈಗ BJP ಅವರು ಅಂತ ಹೇಳ್ತಿದ್ರ ತಾವು. ಹೌದು, ಈ ಕೇಸ್ಗಳು ಸುಳ್ಳು ಕೇಸ್ಗಳು, ಈ ಸುಳ್ಳು ಕೇಸ್ಗಳು ಏನಾಗಿದೆ, ಈಗ ED ಆಗ್ಬೋದು, CBI ಆಗ್ಬೋದು, ಯಾವ ಚಾರ್ಜ್ ಶೀಟ್ ಇಲ್ಲ, ಯಾವ ಎವಿಡೆನ್ಸ್ ಇಲ್ಲ. ಅಲ್ಲ, ಅವ್ರನ್ನ ಕಳಿಸಿದ್ದು BJP ಅವರು ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು, ಅವ್ರನ್ನ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗ್ಲಿಕ್ಕೆ BJP ಅವ್ರ ಕಾರಣ. ಇಲ್ಲಿ BJP ಅವ್ರ ಮಾತು ಕೇಳಲಿಲ್ಲ ಕೋರ್ಟ್. ಈಗ ಸುಪ್ರೀಂ ಕೋರ್ಟ್ ಏನ್ ಮಾತಾಡ್ತು ಇವತ್ತು? CBI ಅವರಿಗೆ ಕ್ರಾಸ್ ಕ್ವಶನ್ ಕೇಳಿದೆ. ಈಗ ಅವ್ರು ಹೊರಗಡೆ ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಮೇರೆಗೆ ಅವ್ರು ಬಂದಿದ್ದಾರೆ. ಅಲ್ಲ, ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿರ್ಬೋದು, ಆದ್ರೆ ಅವ್ರಿಗೆ ಯಾವುದೇ ಸಹಿ ಹಾಕುವಂತ ಇದನ್ನ ಪರ್ಮಿಷನ್ ಕೊಟ್ಟಿಲ್ಲ. ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿ ಕೆಲಸ ಮಾಡುವಂತ ಯಾವುದೇ ಹೌದು, ಇದನ್ನೆಲ್ಲ ಮಾಡ್ಕೊಂಡು ಬಂದಿರೋದ್ರಿಂದನೇ ಇವತ್ತು ಸಮಸ್ಯೆಗಳೇನಾಗ್ತದೆ, ಸುಳ್ಳು ಕೇಸ್ಗಳು. ಇವತ್ತು ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಇವತ್ತು ರಾಜಭವನ ಆಗ್ಬೋದು, ಈ ಲೆಫ್ಟಿನೆಂಟ್ ಗವರ್ನರ್ಸ್ ಆಗ್ಬೋದು, ಇವ್ರುಗಳನ್ನ ಎಷ್ಟು ಮಿಸ್ಯೂಸ್ ಮಾಡ್ತಾ ಇದೆ ಸರ್ಕಾರ, ಈ ಕೇಂದ್ರ ಸರ್ಕಾರ. ಅವ್ರಗಳಿಗೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರ್ಬೋದು, ಸತ್ಯಪಾಲ್ ಮಲ್ಲಿಕ್ ಅವರು ನಿಜ ಹೇಳಿದ್ರು. ಆ ರಾಜ್ಯಪಾಲರನ್ನ ಏನ್ ಮಾಡಿದ್ರು ಅವರು? BJP ಅವರು ಅವ್ರನ್ನ ಮೂಲೆ ಗುಂಪು ಮಾಡಿದ್ರು. ಅವ್ರ ಮನೆಗಳ ಮೇಲೆ CBI ED ಅಂತ ಎಷ್ಟೊಂದು ರೈಡ್ ಮಾಡಿದ್ರು. ಅವ್ರ ಹತ್ರನೂ ಏನು ಸಿಕ್ಕಿಲ್ಲ ಅವರ ಪಕ್ಷದ ಒಬ್ಬ ರಾಜ್ಯಪಾಲರ ಮೇಲೆ. ಯಾಕಂದ್ರೆ ಅವರು ಸತ್ಯವನ್ನ ಬಿಟ್ರು. ಕಾಶ್ಮೀರದಲ್ಲಿ ನಡೆದಂತ ಹಗರಣಗಳನ್ನ ಹೇಳಿದ್ರು. ಅಲ್ಲಿ ಏನು ಈ ಹತ್ಯಾಕಾಂಡ ಆಯ್ತು ಯೋಧರ ಮೇಲೆ, ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಅಂದ್ರೆ ಇವ್ರಿಗೆ ಬೇಕಾಗಿರೋಂಥದ್ದು ಕೇವಲ ಪಪ್ಪೆಟ್ ಅಂತ LGಗಳು ಅಥವಾ ಗವರ್ನರ್ಗಳು ಅವ್ರು ಹೇಳ್ದಂಗೆ ಕೇಳುವಂತವ್ರನ್ನ ಬಳಸ್ಕೊಂಡು ಸುಭದ್ರ ಸರ್ಕಾರಗಳನ್ನ ಹಾಳು ಮಾಡೋದೇ ಇವರ ಒಂದು ಮುಖ್ಯ ಉದ್ದೇಶ ಆಗಿದೆ. ಇದು ಮತ್ತೆ ಸುಳ್ಳು ಕೇಸ್ಗಳನ್ನ ಹಾಕೋದು ಮುಖ್ಯಮಂತ್ರಿಗಳ ಮೇಲೆ. ಈ ಯಾವ್ದೋ ಒಂದು ಲೂಪ್ ಹೋಲ್ ಇಟ್ಕೊಂಡು ಏನೋ ಒಂದು ರಾಜ್ಯಪಾಲರ ಒಂದು ಪವರ್ ನ ಲೂಪ್ ಹೋಲ್ ಇಟ್ಕೊಂಡು ಅವ್ರಗಳ ಮೇಲೆ ಕೇಸ್ಗಳನ್ನ ಹಾಕಿ ಅವ್ರನ್ನ ಈಗ ರಾಜ್ಯಪಾಲರನ್ನ ದುರ್ಬಳಕೆ ಮಾಡ್ಕೊಂಡ್ರು, ಮುಂದೆ ಬಿಟ್ಟು ಇವರು ಆಟ ಆಡ್ತಾ ಇದ್ದಾರೆ BJP ಅವರು ಅಂತಿದ್ದಾರೆ. ಕಾಂಗ್ರೆಸ್ನವರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರಿ. ರಾಜ್ಯದಲ್ಲಿ ಆಮ್ ಆದ್ಮಿ ಪಾರ್ಟಿಯವ್ರ ಪಾತ್ರನೇ ಏನು ಕಾಣಿಸ್ತಾ ಇರ್ಲಿಲ್ಲ. ಯಾಕಂದ್ರೆ ರಾಜ್ಯಪಾಲರು ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿದ್ದವರು. ಆಮ್ ಆದ್ಮಿ ಅವರು ಎಲ್ಲೂ ಬೀದಿಗಿಳಿದು ಹೋರಾಟ ಮಾಡ್ಲಿಲ್ಲ. ಮತ್ತೆ ನಿಮ್ಮ